ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಅಧ್ಯಾಯ 4 ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅದರಲ್ಲಿ ಅಭ್ಯಾಸ 4.1ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಒಂದು ನೋಟ್ ಪುಸ್ತಕದ ಬೆಲೆಯು ಒಂದು ಪೆನ್ನಿನ ಬೆಲೆಯ 2ರಷ್ಟಿದೆ. ಈ ಹೇಳಿಕೆಯನ್ನು ಪ್ರತಿನಿಧಿಸಲು ಎರಡು ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣ ಬರೆಯಿರಿ. ಒಂದು ನೋಟ್ ಪುಸ್ತಕದ ಬೆಲೆ x ಆಗಿರಲಿ, ಒಂದು ಪೆನ್ನಿನ ಬೆಲೆ y ಎಂದು ತೆಗೆದುಕೊಳ್ಳಿ. ಇಲ್ಲಿ ಹೇಳಿದ್ದಾರೆ ಪ್ರಶ್ನೆಯಲ್ಲಿ ಒಂದು ಪೆನ್ನಿನ ಬೆಲೆಯ ಒಂದು ನೋಟ್ ಪುಸ್ತಕ ಇದೆ, ಅದರ ಬೆಲೆಯು ಒಂದು ಪೆನ್ನಿನ ಬೆಲೆಯ 2ರಷ್ಟಿದೆ. ಈ ಹೇಳಿಕೆಯನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದಲ್ಲಿ ನಾವು ಬರೆಯದಿದೆ. ಇದರಲ್ಲಿ ಕೊಟ್ಟಿದ್ದಾರೆ ಒಂದು ನೋಟ್ ಪುಸ್ತಕದ ಬೆಲೆ x ಅಂತ ತೆಗೆದುಕೊಳ್ಳಬೇಕು ಮತ್ತು ಪೆನ್ನಿನ ಬೆಲೆಯನ್ನು y ಎಂದು ತೆಗೆದುಕೊಳ್ಳಬೇಕು ಅಂತಂದರೆ ಇದರ ಉತ್ತರ x - 2y = 0. ಯಾಕಂತಂದರೆ ಒಂದು ಪೆನ್ನಿನ ಬೆಲೆಯು ಒಂದು ನೋಟ್ ಪುಸ್ತಕದ ಬೆಲೆಯು ಒಂದು ಪೆನ್ನಿನ 2ರಷ್ಟಿದೆ. ಒಂದು ನೋಟ್ ಪುಸ್ತಕದ ಬೆಲೆಯು ಒಂದು ಪೆನ್ನಿನ 2ರಷ್ಟಿದೆ. ಆದ್ದರಿಂದ ಸಮೀಕರಣ x - 2y = 0. ಎರಡನೆಯ ಪ್ರಶ್ನೆ, ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ax + by + c = 0 ರೂಪದಲ್ಲಿ ಬರೆದು ಪ್ರತಿಯೊಂದು ಸಂದರ್ಭದಲ್ಲಿ a, b, c ಬೆಲೆಗಳನ್ನು ಬರೆಯಿರಿ. ಅದರಲ್ಲಿ ಮೊದಲನೆಯ ಪ್ರಶ್ನೆ, 2x + 3y = 9.35. ಇದನ್ನು ನಾವು ax + by + c ರೂಪದಲ್ಲಿ ಬರೆಯದಿದೆ. ax + by + c = 0. ಇದನ್ನು 2x + 3y x ಮತ್ತು y ಬಂತು ಮತ್ತು c = 9.35 ಇದೆ. ಇದು +9.35 ಈ ಕಡೆ ತಗೊಂಡ್ರೆ ಏನಾಗುತ್ತದೆ -9.35. ಯಾಕಂತಂದರೆ +9.35 ಇದೆ. ಬಲಗಡೆಯಿಂದ ಎಡಗಡೆಗೆ ತೊಗೊಂಡ್ರೆ ಇದು ಮೈನಸ್ ಆಗುತ್ತದೆ. ಆದ್ದರಿಂದ ಎ ನ ಬೆಲೆ a ಇದ್ದಲ್ಲಿ 2 ಇದೆ, a ನ ಬೆಲೆ 2, b ಇದ್ದಲ್ಲಿ 3 ಇದೆ, b ನ ಬೆಲೆ 3, c ನ ಬೆಲೆ -9.35. ಎರಡನೆಯ ಪ್ರಶ್ನೆ, x - 5y - 10 = 0. ಇದನ್ನು ಸಹ ನಾವು ax + by + c ರೂಪದಲ್ಲಿ ಬರೆಯಬೇಕು. ax + by + c = 0. a ಇದ್ದಲ್ಲಿ ಏನಿಲ್ಲ ಅಂದರೆ x ಪಕ್ಕ ಏನಿರುತ್ತದೆ 1, a = 1, b = 5ನೇ -1, 5ನೇ -1, c = -10. ಮೂರನೇ ಪ್ರಶ್ನೆ, -2x + 3y = 6. ax + by + c = 0. a ಇದ್ದಲ್ಲಿ -2 ಇದೆ, b ಇದ್ದಲ್ಲಿ 3 ಇದೆ, +6 ಈ ಕಡೆ ಬಂದರೆ ಏನಾಗುತ್ತದೆ -6. ಆದ್ದರಿಂದ c = -6. ನಾಲ್ಕನೆಯ ಪ್ರಶ್ನೆ, x = 3y. ಇದನ್ನು ax + by + c ರೂಪದಲ್ಲಿ ಬರೆದಾಗ ax xಗೆ x ಮತ್ತು +3y ಈ ಕಡೆ ಬಂದರೆ ಏನಾಗುತ್ತದೆ -3y. c ಬೆಲೆ ಕೊಟ್ಟಿಲ್ಲ, ಯಾಕಂತಂದರೆ ಕಾನ್ಸ್ಟೆಂಟ್ ಬೆಲೆ ಇಲ್ಲಿ ಕೊಟ್ಟಿಲ್ಲ. ಆದ್ದರಿಂದ 0 ನಾವು ತೆಗೆದುಕೊಳ್ಳಬೇಕಾಗುತ್ತದೆ. x - 3y + 0 = 0 ಅಂತಂದರೆ ax + by + c ರೂಪದಲ್ಲಿ ಇದು ಸಮೀಕರಣ ಬಂದಿದೆ. ಅಂದರೆ a ನ ಬೆಲೆ 1, ಏನಿಲ್ಲ ಅಂದರೆ 1 ಇರುತ್ತದೆ, a ನ ಬೆಲೆ 1, b = -3, c ನ ಬೆಲೆ 0. ಐದನೆಯ ಪ್ರಶ್ನೆ, 2x = -5y. 2x + 5y + 0 = 0 ಅಂತಂದರೆ 2x ಅಂತಂದರೆ axಗೆ 2x, by -5y ಈ ಕಡೆ ಬಂದರೆ +5y + 0. ಯಾಕಂತಂದರೆ c ನ ಬೆಲೆ ಏನು ಕೊಟ್ಟಿಲ್ಲ, ಅದಕ್ಕಾಗಿ ನಾವು 0ಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಯಾಕಂತಂದರೆ ನಾವು x + by + c ರೂಪದಲ್ಲಿ ಈ ಸಮೀಕರಣವನ್ನು ನಾವು ಬರೆಯಬೇಕಾಗುತ್ತದೆ. a ನ ಬೆಲೆ 2, b ನ ಬೆಲೆ 5, c ನ ಬೆಲೆ 0. ಆರನೆಯ ಪ್ರಶ್ನೆ, 3x + 2 = 0. ಇದನ್ನು ax + by + c = 0 ರೂಪದಲ್ಲಿ ಬರೆದಾಗ ax ಇದ್ದಲ್ಲಿ 3x ಇದೆ, ಇಲ್ಲಿ y ಬೆಲೆಯನ್ನು ಕೊಟ್ಟಿಲ್ಲ, ಅದಕ್ಕಾಗಿ y ಅನ್ನು ನಾವು 0y ಅಂತ ತೆಗೆದುಕೊಳ್ಳಬೇಕಾಗುತ್ತದೆ. y ಕೊಟ್ಟಿಲ್ಲ, ಆದ್ದರಿಂದ 0y + c ಇದ್ದಲ್ಲಿ 2 = 0. a ಇದ್ದಲ್ಲಿ 3, b ನ ಬೆಲೆ 0, c ನ ಬೆಲೆ 2. ಏಳನೆಯ ಪ್ರಶ್ನೆ, y - 2 = 0. ಇದನ್ನು ax + by + c = 0.
ಇದನ್ನು ಈ ರೂಪದಲ್ಲಿ ಬರೆದಾಗ ಎಕ್ಸ್ನ ಬೆಲೆಯಲ್ಲಿ ಕೊಟ್ಟಿಲ್ಲ, ಮೇಲೆ ವೈನ ಬೆಲೆ ಕೊಟ್ಟಿದ್ದಿಲ್ಲ, ಇದರಲ್ಲಿ ಎಕ್ಸ್ನ ಬೆಲೆಯನ್ನು ಕೊಟ್ಟಿಲ್ಲ. ಆದ್ದರಿಂದ ಎಕ್ಸ್ ಇದ್ದಲ್ಲಿ 0x ಪ್ಲಸ್ ವೈ ಇದ್ದಲ್ಲಿ ಪ್ಲಸ್ 1y ಮೈನಸ್ 2 ಅಂತಂದರೆ ಎನ ಬೆಲೆ 0, ಬಿನ ಬೆಲೆ 1, ಸಿನ ಬೆಲೆ -2. 8ನೇ ಪ್ರಶ್ನೆ 5 = 2x, ax + by + c = 0 ಈ ರೂಪದಲ್ಲಿ ಬರೆದಾಗ ಎಕ್ಸ್ ಇದ್ದಿದ್ದು ಪ್ಲಸ್ 2x ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತದೆ, ಲೆಫ್ಟ್ ಸೈಡ್ ಇದ್ದಿದ್ದು ರೈಟ್ ಸೈಡ್ ಇದ್ದಿದ್ದನ್ನ ನಾವು ಲೆಫ್ಟ್ ಸೈಡ್ ಆಗಿ ತೊಗೊಂಡ್ರೆ -2x, ವೈನ ಬೆಲೆ ಕೊಟ್ಟಿಲ್ಲ ಆದ್ದರಿಂದ +0y, ಸಿನ ಬೆಲೆ -5 = 0, ಎನ ಬೆಲೆ -2, ಬಿನ ಬೆಲೆ 0, ಸಿನ ಬೆಲೆ -5. ಇಲ್ಲಿವರೆಗೆ ನಾವು ಅಭ್ಯಾಸ 4.1ರ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.